ನಮಸ್ತೆ ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ನ್ಯೂಕೋಕ್ಸಿಯಾ MR ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ನ್ಯೂಕೋಕ್ಸಿಯಾ MR ಟ್ಯಾಬ್ಲೆಟ್ನ ಆಸ್ಟಿಯೋ ಆರ್ಥ್ರೈಟಿಸ್ಗೆ, ರಿಮ್ಯಾಟಿಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಆ್ಯಂಡ್ ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಮತ್ತು ತೀವ್ರವಾದಂಥ ನೋವಿಗೆ, ದೀರ್ಘಕಾಲದ ಬೆನ್ನು ನೋವಿಗೆ ಆ್ಯಂಡ್ ಸ್ನಾಯು ಸೆಳೆತಗಳಿಗೆ ಸಂಬಂಧಿಸಿದಂಥ ನೋವು ಮತ್ತು ಉರಿಯೂತವನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಟ್ಯಾಬ್ಲೆಟ್ನ ಬಳಸಲಾಗುತ್ತೆ. ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ದಿನಕ್ಕೆ 1 ಅಥವಾ 2 ಟ್ಯಾಬ್ಲೆಟ್ಸ್ನ ನೀವು ಯೂಸ್ ಮಾಡ್ಬೋದು. ಬೆಳಿಗ್ಗೆ ಮತ್ತು ರಾತ್ರಿ ಊಟ ಆದ ನಂತರ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಥವಾ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ನ ನೀವು ತೆಗೆದುಕೊಳ್ಬೇಕು. ಈ ಮೆಡಿಸಿನ್ ನಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ, ಈ ಟ್ಯಾಬ್ಲೆಟ್ನಲ್ಲಿ ಎಟಿರೋಕಾಕ್ಸಿಬ್ ಮತ್ತು ಥಿಯೋಕಾರ್ಟಿಕೋಸೈಡ್ಸ್ ಎಂಬ 2 ಮೆಡಿಸಿನ್ಸ್ ಇರುತ್ತೆ. ಎಟಿರೋಕಾಕ್ಸಿಬ್ ಬಂದು ನೋವು ಮತ್ತು ಉರಿಯೂತವನ್ನು ಉಂಟು ಮಾಡುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತೆ. ಥಿಯೋಕಾರ್ಟಿಕೋಸೈಡ್ಸ್ ಬಂದು ಮಸಲ್ ರಿಲ್ಯಾಕ್ಸೆಂಟ್ ಆಗಿ ವರ್ಕ್ ಮಾಡುತ್ತೆ. ಇದು ಸ್ನಾಯುಗಳ ಬಿಗಿತ ಮತ್ತು ಸೆಳೆತವನ್ನು ನಿವಾರಣೆ ಮಾಡುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ ವಾಕರಿಕೆ, ವಾಂತಿ, ಹೊಟ್ಟೆ ನೋವು, ಕೈ ಮತ್ತು ಪಾದಗಳು ಊದ್ಕೊಳ್ಳುವಂಥದ್ದು, ನಿದ್ರೆ ಬರುವಂಥದ್ದು ಮತ್ತು ಬೇದಿ, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈ ಸೈಡ್ ಎಫೆಕ್ಟ್ಸ್ ಆಗಬೇಕು ಅಂತ ಏನೂ ಇಲ್ಲ. ಈ ಥರದ ಸೈಡ್ ಎಫೆಕ್ಟ್ಸ್ ಲಾಂಗ್ ಟೈಮ್ ಏನಾದರೂ ನಿಮಗಿದ್ರೆ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದ್ರೆ, ಈ ಮೆಡಿಸಿನ್ ಎಲ್ರಿಗೂ ಅಡ್ಜಸ್ಟ್ ಆಗಲ್ಲ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೇ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕಾಗತ್ತೆ. ನಿಮಗೇನಾದರೂ ಹಾರ್ಟ್ ಡಿಸೀಸ್, ಹೊಟ್ಟೆಯಲ್ಲಿ ಹುಣ್ಣು, IBP ಇದ್ದರೆ, ಲಿವರ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕು. ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಾಗ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಟ್ಯಾಬ್ಲೆಟ್ನ ತೆಗೆದುಕೊಂಡಾಗ ಕಣ್ಣುಗಳು ಮತ್ತು ಚರ್ಮ ಹಳದಿ ಆದರೆ, ಡಾರ್ಕ್ ಯೂರಿನ್ ಆಗ್ತಿದ್ರೆ, ಹೊಟ್ಟೆ ನೋವು ಬಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಪ್ರೆಗ್ನೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ನ ಜೈಡಸ್ ಕ್ಯಾಡಿಲಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಪ್ರೈಸ್ ಬಂದು 334 ರೂಪಾಯಿ ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ನ್ಯೂಕೋಕ್ಸಿಯಾ MR ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.